ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಭಗವಂತನ ದಯೆಯಿಂದ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಶೇಷ, ಈ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ನಾವು 2026 ಜನವರಿ 14 ಮತ್ತು 15ರಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಕರ ಸಂಕ್ರಾಂತಿಯ ಮತ್ತೊಂದು ಹೆಸರು ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಇದು ನಮ್ಮ ಕರ್ನಾಟಕದ, ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ಮಹತ್ವ ಹೊಂದಿರುವಂಥ ಹಬ್ಬ. ಈ ಹಬ್ಬ ಬರೀ ಸಾಂಸ್ಕೃತಿಕವಾಗಿ ಅಲ್ಲ, ವೈಜ್ಞಾನಿಕವಾಗಿಯೂ ಸಹ ಮಹತ್ವವನ್ನು ಪಡ್ಕೊಂಡಿದೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ನಮ್ಮ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಅಲ್ಲಿ ಸಂಕ್ರಾಂತಿಯ ದಿನ ಸಂಕ್ರಮಣದ ಹೊತ್ತಿಗೆ ಸೂರ್ಯ ತನ್ನ ಕಿರಣವನ್ನು ಆ ಶಿವನ ಲಿಂಗದ ಮೇಲೆ ಬಿಡೋ ಅಂತಹ ಒಂದು ಮಹತ್ವವಾದ ಕಾರ್ಯ ನಡೆಯುತ್ತೆ. ಇದು ಒಂದು ವೈಜ್ಞಾನಿಕಕ್ಕೆ ಸವಾಲೆ ಅಂತ ಹೇಳ್ತಾರೆ. ಯಾವುದರ ಮುಖಾಂತರ ಕರೆಕ್ಟಾಗಿ ಶಿವನ ಮೇಲೇ ಆ ಕಿರಣ ಬೀಳುತ್ತೆ ಅಂತ ಹೇಳಿಬಿಟ್ಟು ಇಂದಿಗೂ ವಿಸ್ಮಯವಾಗಿ ಅದು ಉಳ್ಕೊಂಡಿದೆ. ಅದೇ ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳೋದ್ರಲ್ಲಿ ತಪ್ಪು ಇಲ್ಲ. ಇವತ್ತು ಸೂರ್ಯನು ಅಂದರೆ ಮಕರ ಸಂಕ್ರಾಂತಿಯ ದಿವಸ, ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದಕ್ಕೆ ಇದನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಮತ್ತು ಸೂರ್ಯನು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾನೆ. ಅಂದರೆ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಇದನ್ನು ಸಂಕ್ರಮಣ ಕಾಲ, ಸಂಕ್ರಾಂತಿ ಹಬ್ಬ ಅಂತ ಕರೀತಾರೆ. ಈಗಾಗಲೇ ನೀವು ಸಾಕಷ್ಟು ಬ್ಲಾಗ್ಸ್ಗಳನ್ನು, ವಿಡಿಯೋಸ್, ಅದರಲ್ಲಿ ಸಂಕ್ರಾಂತಿ ಹಬ್ಬ ಏಕಾದಶಿ ಎಂದು ಬಂದಿದೆ. ಮತ್ತು ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಎಷ್ಟು ಗಂಟೆಗೆ ನಾವು ದೇವರಿಗೆ ನೈವೇದ್ಯ ಕೊಡಬೇಕು, ಮತ್ತು ದ್ವಾದಶಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ವಿವರಣೆಯನ್ನು ನೀವು ಕೇಳಿದ್ದೀರ. ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಮತ್ತು ಅದರ ಮಹತ್ವ, ಏನಕ್ಕೋಸ್ಕರ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನು ಹೇಳೋಕ್ಕೆ ಹೊರಟಿದ್ದೀನಿ. ನಾನು ಈ ವಿಶೇಷತೆ ಮತ್ತು ಮಹತ್ವವನ್ನು ನಾನು ಒಂದು ಚಿತ್ರಗಳ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಹೊರಟಿದ್ದೀನಿ. ಯಾಕಪ್ಪ ಅಂದರೆ, ಈಗ ಸ್ಕೂಲ್ಗಳಲ್ಲಿ ಪ್ರಾಜೆಕ್ಟ್ ವರ್ಕ್ ಆಗಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಮತ್ತು ಒಂದು ಪ್ರಬಂಧ ರಚನೆ ಮಾಡೋದಕ್ಕೋಸ್ಕರ ಈ ಸಂಕ್ರಾಂತಿ ಹಬ್ಬದ ಬಗ್ಗೆ ಕೊಡ್ತಾರೆ. ಅದು ಮಕ್ಕಳಿಗೆ ಯೂಸ್ ಆಗಲಿ, ಮಕ್ಕಳ ಮೈಂಡಲ್ಲಿ ಉಳೀಲಿ, ಹಬ್ಬದ ಮಹತ್ವ ಮತ್ತು ವಿಶೇಷತೆ ಅಂತ ಹೇಳಿಬಿಟ್ಟು ನಾನು ಈ ಚಿತ್ರಗಳ ಮುಖಾಂತರ ಈ ಹಬ್ಬದ ಆಚರಣೆ, ಮಹತ್ವ, ವಿಶೇಷತೆಯನ್ನು ವರ್ಣಿಸಿದ್ದೀನಿ. ಬನ್ನಿ ಈಗ ನೋಡೋಣ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬನ್ನಿ ನೋಡೋಣ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲ ದೇವರಿಗೂ ಒಂದೊಂದು ಹಬ್ಬ. ಅದೇ ರೀತಿ ನಮ್ಮ ಸೂರ್ಯದೇವನಿಗೆ ಈ ಸಂಕ್ರಾಂತಿ ಒಂದು ಹಬ್ಬ. ಇಂದಿನ ದಿನ ನಾವು ಸೂರ್ಯದೇವನನ್ನು ನೆನೆಸುತ್ತಾ ಅವನಿಗೆ ಪೂಜೆಯನ್ನು ಸಲ್ಲಿಸುವ ದಿನ ಈ ನಮ್ಮ ಮಕರ ಸಂಕ್ರಾಂತಿ. ರೈತರಿಗಂತೂ ಸುಗ್ಗಿಯೋ ಸುಗ್ಗಿ, ಆನಂದವೋ ಆನಂದ. ಅವರು ಈ ದಿನ ರಾಶಿಯ ಪೂಜೆಯನ್ನು ಮಾಡುವ ಒಂದು ಸೊಗಸು ನೋಡೋದಕ್ಕೆ ಸಾಲದು. ಎಲ್ಲರೂ ಬೆಳಗ್ಗೆ ಎದ್ದು ಶುಭ್ರವಾಗಿ ದೇವರಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಮನೆಯನ್ನು ತುಂಬ ಅಲಂಕಾರ ಮಾಡ್ತಾರೆ. ಹೆಂಗಸರು, ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ಮಡಿಯಾಗಿ ಮನೆಯ ಮುಂದೆ ರಂಗವಲ್ಲಿ ಕಲರ್ಫುಲ್ಲಾಗಿ ಹಾಕೋದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಪೊಂಗಲನ್ನು ದೇವರಿಗೆ ಎಡೆಯಾಗಿ ಮಾಡ್ತಾರೆ. ಮತ್ತು ಎಳ್ಳು ಬೆಲ್ಲ ಈ ಹಬ್ಬದ ವಿಶೇಷತೆ. ಈ ಎಳ್ಳು ಬೆಲ್ಲ ಒಂದು ವಾಡಿಕೆ ಇದೆ, ಒಂದು ಸಂದೇಶ ನೀಡುತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ಬಿಟ್ಟು ಈ ಎಳ್ಳು ಬೆಲ್ಲವನ್ನು ರೆಡಿ ಮಾಡಿಕೊಂಡು ಹೆಣ್ಣು ಮಕ್ಕಳು ಕಬ್ಬು, ಬಾಳೆಹಣ್ಣು ಮತ್ತು ಎಳ್ಳು, ಬೆಲ್ಲ, ಸಕ್ಕರೆ, ಅಚ್ಚಿನೊಂದಿಗೆ ಹಂಚುವ ಪ್ರತೀತಿ ಇದೆ.
ಅದೇ ರೀತಿ ಬೆಳಗ್ಗೆ ದೇವರಿಗೆ ನಮನ, ದೇವರಿಗೆ ಪೂಜೆ, ತಮ್ಮ ಶಕ್ತಿಯ ಅನುಸಾರ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಸೇರಿ ದೇವರಿಗೆ ನೈವೇದ್ಯದೊಂದಿಗೆ ಪೂಜೆಯನ್ನು ಮಾಡ್ತಾರೆ. ಹಾಗೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ರೈತ ಬಾಂಧವರು ಅವರ ಬೆಳೆಗಳನ್ನು ರಾಶಿ ಹಾಕಿ ಸುಗ್ಗಿ ಹಬ್ಬವನ್ನು ಮಾಡ್ತಾರೆ. ರಾಶಿಗೆ ಪೂಜೆ ಮಾಡ್ತಾರೆ. ಆ ರಾಶಿಯಲ್ಲಿ ಲಕ್ಷ್ಮಿಯನ್ನು ಕಾಣ್ತಾರೆ. ಮತ್ತು ಲಕ್ಷ್ಮಿ ಬೆಳಕಿನ ರೂಪದಲ್ಲೂ ಸಹ ಅವರಿಗೆ ಆಶೀರ್ವಾದ ಮಾಡ್ತಾಳೆ. ಹಳ್ಳಿಯ ಸೊಬಗು ನೋಡೋದಕ್ಕೆ ಸುಗ್ಗಿ ಹಬ್ಬದಲ್ಲಿ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಹಸುಗಳನ್ನು ಸಿಂಗರಿಸಿ ಅವುಗಳಿಗೆ ವಿಶೇಷವಾದ ಖಾದ್ಯಗಳನ್ನು ನೀಡ್ತಾರೆ. ಮತ್ತು ಆ ಹಬ್ಬದಲ್ಲಿ ದಾನ ಮಾಡುವುದು ಸಹ ಒಂದು ಪ್ರತೀತಿ ಇದೆ. ಇನ್ನೊಂದು ವಿಶೇಷ ಗಾಳಿಪಟ ಹಾರಿಸುವುದು. ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ? ಗಾಳಿಪಟ ಅಂದರೆ ಮಕ್ಕಳಿಗೆ ಪ್ರಾಣ. ಅದು ಒಂದು ಸಂಕ್ರಾಂತಿ ಹಬ್ಬದ ವಿಶೇಷತೆ. ಎಲ್ಲರೂ ಸೇರಿ ಕುಟುಂಬ ಸಮೇತ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ಉಂಡು ಆನಂದ ಪಡುವುದೇ ಈ ಹಬ್ಬದ ಲಕ್ಷಣ. ಮತ್ತು ರಾತ್ರಿ ರೈತರು ಕಿಚ್ಚನ್ನು ಹಸುಗಳನ್ನು ಹಾಯಿಸುತ್ತಾರೆ. ರೋಮಾಂಚನಕಾರಿಯಾಗಿ ಅದು ಬೆಂಕಿಯಲ್ಲಿ ಹಾರುತ್ತದೆ. ಇದೇ ರೀತಿ ನಮ್ಮ ಸಂಕ್ರಾಂತಿ ಹಬ್ಬ ಮುಗಿಯುತ್ತಾ ಬರುತ್ತದೆ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬವನ್ನು ನೆನೆಯುತ್ತಾ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಲೀನರಾಗೋದಕ್ಕೆ ತೊಡಗ್ತಾರೆ. ಮತ್ತು ಈ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯನಿಗೂ ಸಹ ವಂದನೆಯನ್ನು ಸಲ್ಲಿಸುತ್ತಾ ತಾವು ಮಾಡಿದ ಪೂಜಾ ಪಾಠ ಸುಗ್ಗಿ ಎಲ್ಲವನ್ನು ನೆನೆಯುತ್ತಾ ಎಲ್ಲರೂ ಸಂಕ್ರಾಂತಿ ಹಬ್ಬದ ಸವಿಯನ್ನು ಸವಿಯುತ್ತಾರೆ. ಮತ್ತು ಹಸಿರೇ ಉಸಿರು ಎನ್ನುವುದು ನಮ್ಮ ರೈತರ ಒಂದು ಮಾತು. ಆ ಮಾತಿಗೆ ತಕ್ಕಂತೆ ಈ ಸುಗ್ಗಿ ಹಬ್ಬದಲ್ಲಿ ಎಲ್ಲರೂ ಆನಂದ ಪಡುತ್ತಾರೆ. ಇದೇ ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಸುಗ್ಗಿ ಹಬ್ಬದ ಶುಭಾಶಯಗಳು. ನಮಸ್ತೆ.